ಇಲ್ಲಿ ನಮ್ಮ ಕ್ಯಾಲ್ನೂರು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ನಮ್ಮ ಹಾಸ್ಪಿಟಲ್ ಇವತ್ತು ಹಾಸ್ಪಿಟಲ್ಗೆ ಒಂದು ಒಳ್ಳೆ ಕಟ್ಟಡ ಇರುವಂಥ ಕಟ್ಟಡನೂ ಚೆನ್ನಾಗಿದೆ. ಇನ್ನು ಒಂದು ಒಳ್ಳೆ ಕಟ್ಟಡವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಏನಿದು ಮುಂದಿನ ಇದರಲ್ಲಿ ತಾಲೂಕಾಗುವಂಥ ಮಟ್ಟ ನಮ್ಮ ಹೇಮಗಲ್ ಹೋಗಿ ಇದೆಲ್ಲ ಸೇರಿ ಒಂದು ತಾಲೂಕಾಗುವ ಮಟ್ಟನೂ ಇದೆ, ಚಾನ್ಸಸ್ ಇದ್ದಾವೆ. ಅದರಿಂದ ಪ್ರಪೋಸಲ್ಸ್ ಎಲ್ಲ ಹೋಗಿದೆ. ಅದರಿಂದ ಮುಂದಿನ ನಾವು ದಿನಗಳಿಗೆ ಇವತ್ತೇ ಯೋಚನೆ ಮಾಡಿ ನಾವೊಂದು ಕಟ್ಟಡವನ್ನು ಮಾಡಬೇಕು ಅಂತ ನಮ್ಮ ಮಂತ್ರಿಗಳು ಕೇಳಿದಾಗ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಇವತ್ತು 4 ಕೋಟಿ ರೂಪಾಯಿ ಬರ್ತದೆ ನಮ್ಮ ಕ್ಯಾಲ್ನೂರಿಗೆ ಬಿಲ್ಡಿಂಗ್ ಅನ್ನೋದು ಒಂದು ಕ್ವಾರ್ಟರ್ಸು ಡಾಕ್ಟರ್ ಇರೋದಕ್ಕೆ ಆಮೇಲೆ ಬಿಲ್ಡಿಂಗ್ ಅನ್ನು ಮಾಡಿದ್ದಾರೆ. ನಾನು ಇವತ್ತು ಆ ಒಂದು ಕಾರ್ಯಕ್ರಮ ಬಂದಿರೋದಕ್ಕೆ ಪ್ಲಸ್ ಈ ಬಿಲ್ಡಿಂಗ್ ಕೊಟ್ಟಿರೋದಕ್ಕೆ ನಮ್ಮ ಹೆಲ್ತ್ ಮಿನಿಸ್ಟರ್ ಅದೇ ನಮ್ಮ ದಿನೇಶ್ ಗುಂಡೂರಾವ್ ಅವರಿಗೆ ತುಂಬ ಹೃದಯಪೂರ್ವಕವಾಗಿ ತಾಲೂಕಿನ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಎರಡು ಕೇಳ್ತಾರೆ ಸರ್ ಎಲ್ಲಾದ್ರೂ ಹೋದಾಗ, ಒಂದು ಎಜುಕೇಷನ್ನು ಒಂದು ಹೆಲ್ತ್, ಈ ಎರಡು ಕೇಳ್ತಾರೆ ಅಷ್ಟೇ ಸರ್, ಬೇರೆ ಏನು ಕೇಳೋದಿಲ್ಲ ಸರ್. ಈ ರೋಡು ಡ್ರೈನೇಜು ಅದು ಇದು ಅನ್ನೋದು ಕಾಮನ್ ಆಗಿ ಎಲ್ಲರೂ ಕೇಳೋದು ಅದನ್ನು. ಆದರೆ ನಮಗೆ ಗೊತ್ತಿದ್ದ ಪ್ರಕಾರವಾಗಿ ಬುದ್ಧಿವಂತರು ಕೇಳೋದು ಎರಡೇ ಕೇಳ್ತಾರೆ. ಏನಂದರೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಒಳ್ಳೆ ಆರೋಗ್ಯ ಕೊಡಿ ಅಂತ ಹೇಳ್ತಾರೆ. ಈ ಎರಡನ್ನ ನಾವು ಕೊಟ್ಬಿಟ್ರೆ ನಮ್ಮ ಹತ್ರ ಯಾರು ಬರೋದಿಲ್ಲ, ನಮ್ಮ ಮಕ್ಕಳು ಯಾರು ಮಾಡೋದಿಲ್ಲ. ಅವ್ರವ್ರ ಕೆಲಸ ಅವ್ರವ್ರ ಕಾರ್ಯದಲ್ಲಿ ಮಾಡ್ತಾರೆ. ನಂಬರ್ 2 ಎರಡು ಇಂಪಾರ್ಟೆಂಟ್. ನಂಬರ್ 3 ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು. ನಂಬರ್ 4 ರೈತರನ್ನ ಕಾಪಾಡಿಕೊಳ್ಳೋದು. ಈ 4 ಕೆಲಸ ನಾವು ಕರೆಕ್ಟಾಗಿ ಮಾಡಿಬಿಟ್ರೆ ಜನ ಯಾರು ಆಚೆ ಬರೋದಿಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಅವ್ರವ್ರ ಇದರಲ್ಲಿ ಹೋಗ್ತಾರೆ. ಅತಿ ಮುಖ್ಯವಾದದ್ದಂದ್ರೆ ಹೆಲ್ತ್, ಆರೋಗ್ಯ ಕೊಡುವಂಥದ್ದು. ಆರೋಗ್ಯ ಕೊಡುವಂಥದ್ದು ಭಾಳ ನಾನು ಹೇಳ್ತಾ ಇದ್ದೆ, ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಪರಿಸ್ಥಿತಿ ಸರಿ ಇಲ್ಲದೆ ಜೈಲಿಗೆ ಹೋಗ್ಬಾರ್ದಂತೆ, ಆರೋಗ್ಯ ಏರುಪೇರೆ ಆಗದೆ ಹಾಸ್ಪಿಟ್ಲ್ಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ರು. ನಿಜನೇ, ಯಾಕಂದ್ರೆ ಜೈಲಿಗೆ ಹೋಗೋದು, ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗೋದು ಅಂದರೆ ಪ್ರಾಣ ಭಯನೇ ಅದೆಲ್ಲ. ಅದರಿಂದ ಅಂಥ ಕೆಲಸಕ್ಕೆ ಯಾರಿಗೂ ಆಗಬಾರ್ದು. ಇವತ್ತು ನಮ್ಮ ಈ ಒಂದು ಹಾಸ್ಪಿಟಲ್ ಬಿಲ್ಡಿಂಗಿನ ಅನೇಕ ರೂಪುರೇಷೆಗಳನ್ನ, ಅನೇಕ ಆಸೆಗಳನ್ನ ನಾವೆಲ್ಲ ಇಟ್ಕೊಂಡಿದ್ದೀವಿ ಯಾವ ರೀತಿ ಇರಬೇಕು ಅಂತ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಮಸ್ಯೆಗೆ ಕೋಲಾರ SNR ಹಾಸ್ಪಿಟಲ್ ನಾವು ಹೋಗಬಾರ್ದು. ಎಲ್ಲ ಫೆಸಿಲಿಟೀಸು ನಮ್ಗೆ ಇಲ್ಲೇ ಸಿಗಬೇಕು. ಈ ಭಾಗದ ರೈತರಿಗೆ ಎಲ್ಲರಿಗೂ ಇಲ್ಲೇ ಸಿಗಬೇಕು ಅನ್ನೋದು ನಮ್ಮ ಗುರಿಯಾಗಿದೆ. ಖಂಡಿತವಾಗ್ಲೂ ಅದನ್ನೆಲ್ಲ ಪ್ರಯತ್ನ ಮಾಡ್ತೀವಿ. ಇವತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಹೈಯೆಸ್ಟ್ ನಮ್ಮ ಕೋಲಾರ ತಾಲೂಕಿಗೆ ಫಂಡ್ಸ್ ಅನ್ನು ತಂದಿದ್ದೀವಿ. ಹೈಯೆಸ್ಟ್ ಆಗಿ SNR ಹಾಸ್ಪಿಟಲ್ ಬರೀ ರಿಪೇರಿಗೆ 10 ಕೋಟಿ, SNR ಹಾಸ್ಪಿಟಲ್ ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ 10 ಕೋಟಿ ಅಲ್ಲ, ರಿಪೇರೀಸ್ ಏನೇನು ಪ್ರಾಬ್ಲಮ್ ಆಗಿದೆ ಆ ರಿಪೇರೀಸ್ ಮಾಡೋದಕ್ಕೆ 10 ಕೋಟಿ ತಂದಿದ್ದೀವಿ. ಇವತ್ತು ಐಕೇರ್ ಒಂದು ಕಣ್ಣಿನ ಪರೀಕ್ಷೆ ಮಾಡುವಂಥದ್ದು ಒಂದು ಲ್ಯಾಬ್ ಓಪನ್ ಮಾಡಿದ್ದೀವಿ ಇವತ್ತು ಎಲ್ಲಿ ನಮ್ಮ SNR ಹಾಸ್ಪಿಟಲ್. ಆಮೇಲೆ ನಮ್ಮ ಆಶಾ ಕಾರ್ಯಕರ್ತರು ನೀವೆಲ್ಲ ಮೆಸೇಜ್ ಕೊಡಬೇಕು. ನಮ್ಮ ಇದೆಲ್ಲ ಹಳ್ಳಿಗಳಲ್ಲಿ ಐಕೇರಲ್ಲಿ ನಮ್ಮ SNR ಹಾಸ್ಪಿಟಲ್ ಕಣ್ಣು ಟೆಸ್ಟಿಂಗ್ ಮಾಡೋದು ಓಪನ್ ಮಾಡಿದ್ದೀವಿ ಇವತ್ತು. ಎಲ್ಲ ಗ್ರಾಮಗಳಿಗೂ ನೀವು ಮಾಹಿತಿ ಕೊಡಬೇಕು. ಕಣ್ಣು ಟೆಸ್ಟಿಂಗ್ ಮಾಡೋದು ಫ್ರೀ, ಕನ್ನಡಿನೂ ಫ್ರೀ, ಅದಕ್ಕೆ ಸಂಬಂಧಪಟ್ಟಿದ್ದು ಕನ್ನಡಿ ಕೊಡೋದು ಫ್ರೀ. ಇದನ್ನೆಲ್ಲ ಗ್ರಾಮಗಳಲ್ಲಿ ನಮ್ಮ ನಾಯಕರು ಅಷ್ಟೇ ಇರ್ತಕ್ಕಂಥ ಆಶಾ ಕಾರ್ಯಕರ್ತರು, ಆಮೇಲೆ ನಮ್ಮ PSCಗಳು CSCಗಳಲ್ಲಿ ಇರ್ತಕ್ಕಂಥ ಎಲ್ಲ ನರ್ಸಸ್ಸು, ಡಾಕ್ಟರ್ಸು ಎಲ್ಲರೂ ಈ ಮಾಹಿತಿಗಳನ್ನ ಎಲ್ಲರೂ ಕೊಡಬೇಕಾಗ್ತದೆ. ಅದಕ್ಕೆ ಅದು ಮುಖ್ಯವಾಗಿ ಪತ್ರಕರ್ತ ಸ್ನೇಹಿತರು ಇದನ್ನ ನೀವು ತಿಳಿಸ್ಬೇಕಾಗ್ತದೆ ಎಲ್ಲರಿಗೂ.